ಇವತ್ತು ವೇದಿಕೆ ಸಿದ್ಧವಾಗಿರೋದು ನಿಮ್ಮ ಮನಸ್ಸನ್ನ ಹಗರ ಮಾಡ್ಕೊಳ್ಳೋದಕ್ಕೆ ಇರುವಂತಹ ಒಂದು ಸುತ್ತು. ಇವತ್ತು ಜೋಡಿಗಳೆಲ್ಲ ಇಷ್ಟು ದಿವಸ ಒಟ್ಟಿಗೆ ಕೂತ್ಕೊಳ್ತಾ ಇದ್ರಿ, ಆದರೆ ಇವತ್ತು ಗಂಡಂದ್ರು ಒಂದ್ ಕಡೆ ಇರ್ತಾರೆ, ಹೆಂಡತಿರೆಲ್ಲ ಒಂದ್ ಕಡೆ ಇರ್ತಾರೆ. ಅಲ್ಲ ರುದ್ರ ಹಿಡಿದಿರೋ ಕೈನೇ ಬಿಡ್ತಾ ಇಲ್ಲ, ಹೆಂಗ್ ದೂರ ಕೂತ್ಕೋತಾನೆ ಇವಾಗ? ನನಗಂತೂ ಬಹಳ ಚಿಂತೆ ಆಗ್ತಾ ಇದೆ ಶ್ರುತಿ ರೌಂಡ್. ಕಷ್ಟ ರುದ್ರ ಇಲ್ಲಿ ನಿರೀಕ್ಷಾ ಕೈ ಹಿಡ್ಕೊಂಡಿದೆ, ಅಲ್ಲಿ ಕ್ಯಾರವ್ಯಾನ್ ಅಲ್ಲಿ ಯಾರ್ದೋ ಬೇರೆ ಕೈ ಹಿಡ್ಕೊಂಡು ಓಡಾಡ್ತಿದ್ದೆ. ಓ ಹೇಳ್ಬಾರ್ದಾಗಿತ್ತು, ಸಾರಿಮ್ಮ. ಸೊ ಅದ್ ಯಾವ್ದು ಹೇಳ್ಬೇಕು ಯಾವ್ದು ಹೇಳ್ಬಾರ್ದು ಕೇಳ. ಬಿಳಿ ಹುಡುಗಿ ಏನಾದ್ಲು ಕೇಳು. ಈಗ ಮಾಡೋ ನಾನ್ ಮರ್ತಿದ್ಯಾ ರುದ್ರ? ಅವಾಗ ನಾಪಕ ಬರ್ತಾ ಇರ್ತಾರೆ. ಕುರಿ ಅದೇನ್ ಡ್ಯಾನ್ಸ್ ಅದು? ಅದ್ ನಿರೀಕ್ಷಾ ಅದೇನೇ ಡ್ಯಾನ್ಸ್ ಹಿಂಗ್ ತಿರುಗಿಸೋದು, ಅದ್ರ ಸಾಂಗ್ ಹಾಕಿ ಅದ್ ನಿರೀಕ್ಷಾ ಜೊತೆ ಮಾಡ್ಲಿ ಆ ಡ್ಯಾನ್ಸ್ ನ. ಇಲ್ಲ ರಗಡ ಸರಿಯಾಗಿ ಬರ್ಲಿಲ್ಲ. ಆವತ್ತು ಬಂದಿದ್ ರಗಡ ಇವತ್ತು ಬರ್ಲಿಲ್ಲ. ಹೌದೌದು ರುದ್ರ, ಇವತ್ತು ನೀನು ಉರುಳು ಸೇವೆ ಮಾಡಿದ್ರು ಜೋಶ್ ಇಲ್ಲ ಅಂತಾನೆ ಹೇಳೋದು. ರುದ್ರಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕಾಣುತ್ತೆ. ರಗಡ ಮಾಡೋನ ಜೊತೆ ಮಾಡಕ್ ಇಷ್ಟ ಆಯ್ತು, ಬಟ್ ನಿರೀಕ್ಷೆ ಜೊತೆ ಇಷ್ಟ ಇತ್ತಿಲ್ಲ. ಯಾಕೆ ಇಷ್ಟ ಇಲ್ಲ ಅದನ್ನೇ ಇವತ್ತು ಬಗೆಹರಿಸ್ತೀವಿ ನಾವು. ಅದೇ ಇವತ್ತಿನ ರೌಂಡ್. ಆಕ್ಚುಲಿ ರೌಂಡ್ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಬೀಗ್ರು ಇಷ್ಟೂ ಜನ ಜೋಡಿಗಳು ವೇದಿಕೆ ಮೇಲಿದ್ದಾರೆ. ರೌಂಡ್ ಬಗ್ಗೆ ಅವ್ರಿಗೇನಾದ್ರೂ ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟ ಪಡ್ತೀರಾ? ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇಷ್ಟು ಸಾಕನ್ಸುತ್ತೆ. ಮನ್ಸಲ್ಲಿ ಏನೇನಿದೆ ಎಲ್ಲಾನು ಒಬ್ರಿಗೊಬ್ರು ಹೇಳ್ಕೊಂಡು ಈ ವೇದಿಕೆ ಮೇಲೆ ನಿರಾಳರಾಗ್ಬಿಡ್ರಿ. ಎಸ್ ಜೋಡೀಸ್, ಒನ್ಸ್ ಅಗೇನ್ ವೆಲ್ಕಮ್ ಟು ಫೇಸ್ ಯುವರ್ ಪಾರ್ಟ್ನರ್ ರೌಂಡ್. ಒಂದ್ ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನೀವು ದೂರ ಕೂತ್ಕೊಳ್ತೀರಾ, ಆದ್ರೆ ಕೊನೆಯಲ್ಲಿ ಮತ್ತೆ ಒಂದಾಗುವಂತ ಅವಕಾಶ ನಿಮ್ ಕೈಯಲ್ಲೇ ಇರುತ್ತೆ. ಪರಸ್ಪರ ಕೂತು ಮಾತಾಡಿ ನಿಮ್ಮ ಸಮಸ್ಯೆಗಳನ್ನ ಸರಿ ಮಾಡ್ಕೊಂಡು ನಿಮ್ಮ ಜೀವನವನ್ನ ಮನಸ್ಸನ್ನ ಹಗರ ಮಾಡ್ಕೊಳ್ಳಿ. ಓಕೆನಾ? ನೀವು ಯಾವಾಗ್ಲೂ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಒಬ್ರನ್ನೊಬ್ಬನ ಅರ್ಥ ಮಾಡ್ಕೋಬೇಕು ಅನ್ನೋದೇ ಈ ರೌಂಡ್ ನ ಉದ್ದೇಶ ಆಗಿರುತ್ತೆ. ಓಕೆನಾ? ನಮ್ಮ ಎಲ್ಲಾ ಜೋಡಿಗಳ ಜೊತೆಗೆ ಹೆಜ್ಜೆ ಹಾಕೋದಕ್ಕೆ ಬರ್ಲಿ ಮ್ಯೂಸಿಕ್. ಹೊಂದಾಣಿಕೆ ಅನ್ನೋ ಪದಕ್ಕೆ ಇನ್ನೊಂದು ಹೆಸರಾಗಿದ್ರು ಇವರಿಬ್ರು. ಆದರೆ ಇವತ್ತಿನ ರೌಂಡ್ ಅಲ್ಲಿ ಇವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅಂತ ನಾವೆಲ್ಲರೂ ನೋಡೋಣ. ಲೆಟ್ಸ್ ವೆಲ್ಕಮ್ ನಮ್ಮ ಕೋಟೆ ಜೋಡಿ ಪ್ರಭಾಕರ್ ಸರ್ ಹಾಗೂ ಅವರ ಶ್ರೀಮತಿ ಮಾಲತಿ ಅಮ್ಮ. ಮಾಲತಿಯವರೇ, ನನ್ನದು ಒಂದು ಪ್ರಶ್ನೆ ಭಾಳ ದಿನದಿಂದ ಕಾಡ್ತಾ ಇದೆ. ಕಾಲೇಜ್ ಡೇಸಲ್ಲೇ ಒಂದು ಸಣ್ಣದಾಗಿ ಒಂದು 25-35 ಅಂತ ಒಂದು ಸೈಟ್ ತಗೊಂಡಿದ್ದೆ ಪುಟ್ಟೇನಹಳ್ಳಿಯಲ್ಲಿ. ಹೌದು. ಅದನ್ನ ಮನೆ ಕಟ್ಟಿಸಿದೆ, ಅಂದ್ರೆ ಡೂಪ್ಲೆಸ್ ಅಂತ ಕಟ್ಟಿಸಿದೆ. ಅದನ್ನ ನಾನು ಆಕ್ಚುಲಿ ಮಾರಬೇಕು ಅಂತ ಮಾಡಿದ್ದು. ಹೌದು. ನಾವಿರೋ ಮನೆ ಒಂದು ದೊಡ್ಡ ಮನೆ. ಆ ದೊಡ್ಡ ಮನೆ ಕಟ್ಟುವಾಗ ನನಗೆ ಅವಾಗ ಇಷ್ಟ ಇದ್ದಿಲ್ಲ ಆಕ್ಚುಲಿ. ಯಾಕಂದ್ರೆ ಇಲ್ಲಿಂದ ಸ್ವಲ್ಪ ಸ್ಟ್ರಗ್ಲಿಂಗ್ ಇತ್ತು. ನಿನ್ನ ಬಲವಂತ ಆಮೇಲೆ ನಿನ್ನ ಧೈರ್ಯದಲ್ಲಿ ನಾನು ಮಾಡಿದೆ. ಸೊ ಬ್ಯಾಂಕ್ ಲೋನೇ ತಗೊಂಡ್ವಿ, ಬ್ಯಾಂಕ್ ಲೋನು ತಗೊಂಡ್ವಿ, ಎಲ್ಲ ಮಾಡಿದ್ವಿ, ಎಲ್ಲ ಆಯ್ತು. ಮನೆ ಅಂತೂ ಅದ್ಭುತವಾಗಿ ಕಟ್ಟಿದೆ. ಸೊ ಆಯ್ತಾ, ಈಗ ನಾನು ಒಂದು 70 ಲಕ್ಷ ಸಾಲ ಮಾಡಿ ಅದಕ್ಕೆ 17 ವರ್ಷ ನಾನು ಲೋನ್ ಹಾಕ್ಸ್ಕೊಂಡೆ. ಹೌದಾ? ಈಗ ಆಲ್ರೆಡಿ ನನಗೆ 57-58 ವರ್ಷ. ಇನ್ನೂ ನಂಗೆ 7 ವರ್ಷ ನಾನು ಬ್ಯಾಂಕ್ ಲೋನ್ ತೀರಿಸ್ಬೇಕು. ಅದು ಯಾವ ರೀತಿ ತೀರಿಸ್ತಾ ಇದ್ದೀನಿ ಅಂತ ನಿಮ್ಗೂ ಗೊತ್ತು. ಆಮೇಲೆ ಯಾವ ಕಷ್ಟ ಎಷ್ಟು ಪಡ್ತಾ ಇದ್ದೀನಿ ಅನ್ನೋದು ಗೊತ್ತು. ನೀವು ಅದನ್ನ ಈಸಿಯಾಗಿ ತಗೊಳ್ತೀರಾ. ಈಗ ನಿಮ್ಮ ಮನ್ಸಲ್ಲಿ ಅದನ್ನ ತಪ್ಪು ಅನಿಸ್ತಾ ಇದೆಯಾ, ಇಲ್ಲ ನಾನು ಹೇಳಿದ್ದು ಕರೆಕ್ಟ್ ಅನಿಸ್ತಾ ಇದೆಯಾ? ಅದು ನಂಗೆ ಈಸಿ ಅಂತ ಏನು ಅನ್ಸೇ ಇಲ್ಲ. ನನಗೆ ನಿಮ್ ಕಷ್ಟದಲ್ಲೂ ನಾನು ಭಾಗಿ ಹಾಕೊಂಡೇ ಬಂದಿದ್ದು, ಆದ್ರೆ ನೀವು ನನ್ನನ್ನ ಗುರ್ಸ್ಲೇ ಇಲ್ಲ. ಏನ್ ಕಷ್ಟ ಪಡ್ತಿದ್ದೀರೋ ಅನ್ನೋದು ನಿಮ್ದೇ, ಯಾವಾಗ್ಲೂ ನಿಮ್ದೇ ಮೇಲ್ಗೆ ಅನ್ಕೊಂತೀರಾ, ನಂದು ಯಾವಾಗ್ಲೂ ಕೆಳಗೆ ಅನ್ಕೊಂತೀರಾ. ಆಕ್ಚುಲಿ ಯಾವ ಸಾಲನೂ ಇಲ್ದೇನೆ ಇದ್ದಿದ್ದು ಆ ಮನೆ, ಫಸ್ಟ್ ಮನೆ ಕಟ್ಟಿದಾಗ. ಅದಾದ್ಮೇಲೆ ನಾವು, ನನಗೆ ಅನ್ಸಿದ್ದು ನಮ್ಮ ಜೀವನ ಹಿಂಗೆ ಇರಲ್ಲ, ನಮಗೂ ವಯಸ್ಸಾಗುತ್ತೆ, ನಾಳೆ ದಿನ ನಮ್ಮ ಮಕ್ಕಳ ಕೈ ಕೆಳಗೆ ನಾವು ಕೈಗೊಡ್ಡಬಾರ್ದು ಅನ್ನೋದು ನನ್ನ ಆಸೆ ಇದ್ದಿದ್ದು. ನಾವಿಬ್ರು ಚೆನ್ನಾಗಿರ್ಬೇಕು, ಯಾರ ಹತ್ರನೂ ನಾವು ಬೇಡಬಾರ್ದು ಅನ್ನೋದೇ ಇದ್ದಿದ್ರಿಂದ. ನೀವು ಸಿನಿಮಾ ಜಗತ್ತನ್ನೇ ನಂಬ್ಕೊಂಡಿರ್ತೀರಾ, ಅದು ಹೆಂಗಿರುತ್ತೋ ಏನೋ ನಾಳೆ ದಿನ. ಹಾಗಾಗಿ ನಾನು ಸ್ವಲ್ಪ ಏನೋ ನಾವು ಕೊನೆಗಾಲದಲ್ಲಿ ನಮ್ಮ ವಯಸ್ಸಾದ ಕಾಲದಲ್ಲಿ ನೆಮ್ಮದಿಯಾಗಿರ್ಬೇಕು ಅನ್ನೋಕ್ಕೋಸ್ಕರ ನಾನು ಫೋರ್ಸ್ ಮಾಡಿದ್ನೆ ಹೊರತು ನನ್ನ ಐಷಾರಾಮಾಗಾಗ್ಲಿ ನಾನು ಸುಖವಾಗಿರ್ಬೇಕು, ನಾನೇ ಎಲ್ಲ ಪಡ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಮಾಡಿಲ್ಲ. ನಾನು 17 ವರ್ಷ ಸಫರಿಂಗ್ ನಾನು ಮಾಡ್ತಿದ್ದೀನಲ್ಲ. ಈಗ ನಾನು ಹೇಳೋದು, ಇವಾಗ ನಾನು ಮನೆ ಸಿಂಪಲ್ ಆಗಿ ಒಂದು ಮಾತು ಕೇಳ್ತೀನಪ್ಪ, ಈಗ ಎಲ್ಲರ ಮುಂದೆನೇ ಕೇಳ್ತೀನಿ. ನಿಂಗೆ ಇಷ್ಟದ ಪ್ರಕಾರ ಎಲ್ಲಾನು ನಾನು ಮಾಡಿದ್ದೀನಿ, ಕರೆಕ್ಟಾ? ಮಗಳಿಗೂ ಮಾಡಿದೆ, ಮಗನಿಗೂ ಎಲ್ಲ ಮಾಡಿದೆ. ಈಗ ಬೇಡದಿರಾ ಇವಾಗ ನಾನು ಬೇಕಾ? ಇಲ್ಲ ನೀ ಹತ್ರ ಒಡವೆ ಗಿಡವೆ ನಾನು ಮಾಡ್ಸಿರೋದು ಇದೆಯಲ್ಲ, ಅದು ಮಾರ್ಬಿಟ್ಟು ಬ್ಯಾಂಕ್ ಲೋನ್ ತೀರಿಸ್ಬಿಟ್ರೆ ಆರಾಮಾಗಿರ್ಬೋದಲ್ಲ. ಮಾರೋದು ದೊಡ್ಡ ವಿಷಯ ಅಲ್ಲ, ಗಳಿಸೋದು ತುಂಬಾ ಕಷ್ಟಪಟ್ಟು ಗಳಿಸಿದ್ವಲ್ಲ, ಅದನ್ನ ಮಾರ್ಕೊಂಡೋದು ಏನಿದೆ? ಇನ್ನೊಂದ್ 2 ದಿನ ಕಷ್ಟಪಟ್ಬಿಟ್ರೆ ಆಗೋಗುತ್ತೆ. 7 ವರ್ಷ ಹಿಂಗ ಹೋಗ್ಬಿಡ್ತೇರಿ. ಇಷ್ಟೇ ವರ್ಷ ಬಂದಿದೀವಂತೆ, 30 ವರ್ಷ. ಅದ್ರಲ್ಲಿ ಇನ್ನೊಂದು 7 ವರ್ಷ ಅಂದ್ರೆ ಏನಂತೆ? ಸೊ ಸಾಲ ಫೇಸ್ ಮಾಡು ಅಂತೀಯ?
ಸಾಲ ಫೇಸ್ ಮಾಡ್ಬೋದು ಇನ್ನು 7 ವರ್ಷ ಮಾಡ್ಬೋದು. ಓಕೆ, ಈಗ ನಿಮ್ಮ ಪ್ರಶ್ನೆನ ಕೇಳಿ ಮಾಲ್ತಿ ಮೇಡಮ್. ನಿಮ್ಮದು ನನ್ನ ಕ್ವಶನ್ ಏನು ಅಂದರೆ, ನೀವು ಮಕ್ಕಳ ಮುಂದೆ ಆಗಲಿ, ನೆಂಟರ ಮುಂದೆ ಆಗಲಿ, ಸ್ನೇಹಿತರ ಮುಂದೆ ಆಗಲಿ, ನಾನು ಏನೇ ಹೇಳಿದ್ರು ನನ್ನ ಮೇಲೆ ನಿಮಗೆ ನಂಬಿಕೆ ಇರಲ್ಲ. ನಾನು ಹೇಳೋದು ಸರಿ ಅಲ್ಲ ಅನ್ನೋದೇ ನಿಮ್ಮ ನಿರ್ಧಾರ. ಯಾಕಾಗಿ? ನಂಬಿಕೆ ಅಂದ್ರೆ ಅದು ಹೇಳೋ ರೀತಿ ಇರುತ್ತೆ. ನಾವಿರೋ ಟೆನ್ಷನ್ ಅಲ್ಲಿ ಏನೇನೋ ಇದು ಮಾಡಿರ್ತೀವಿ. ನೀನು ಯಾವಾಗೋ ಮಾತಾಡಿದೀನ ಇವಾಗ ಅಂತೀಯ, ನಾನು ಹೇಳಿದ್ಯಾ ಅಂತೀನ, ನಮ್ಗೆ 1000 ಟೆನ್ಷನ್ ಇರ್ತದೆ. ನಿಮ್ಗೆ ಯಾವಾಗಲೂ ಟೆನ್ಷನ್ ಇರುತ್ತಲ್ಲ. ಮತ್ತೆ ಇರುತ್ತಪ್ಪ, ನಮ್ಗೆ tension ಇರುತ್ತೆ. ಯಾವಾಗಲೂ ಈಗ ಟೆನ್ಷನ್. ಅಲ್ಲ. ನನ್ನ ಮಾತೆ ನಿಮ್ ಕಿವಿಗೆ ಹೋಗಲ್ಲ. ಅಲ್ಲ, ಕೇಳೋದು ಅಂದ್ರೆ ಅದು ಹೇಳೋ ರೀತಿ ಇದೆ. ಅದೇ ನಾನು ಹೇಳ್ತಾ ಇರೋದು. ಮನೆಗೆ ಹೇಳೋ ರೀತಿಗೆ ಶೂಟಿಂಗ್ ಹೋಗಿರ್ತೀನೋ, ಬೇರೆ ಇನ್ನೆಲ್ಲ ಹೋಗಿರ್ತೀನೋ, ಬಂದಿತ್ತು ಸರ್ ಈ ಅಂಗಡಿ ಆಮೇಲೆ ಬಂದು ಹೇಳು. ಅದಕ್ಕೊಂದು ಟೈಮ್ ಇದೆಯಲ್ಲ, ಒಂದ್ 10 ನಿಮಿಷ ಬಿಟ್ಟು ಹೇಳ್ಬೋದಲ್ವಾ? ಹಂಗೆ ಹೇಳಲ್ಲ ನಾನು. ನಿಮ್ಗೆ ಟೈಮ್ ನೋಡ್ಕೊಂಡೇ ಮಾತಾಡ್ತೀನಿ. ನೀನ್ ನನ್ನ ಅಹಂ ಅಂತ ಏನ್ ಅನ್ಕೊಂತ ಇದೀಯ ಅಂದ್ರೆ, ನೀನ್ ಬಂದಿದ ತಕ್ಷಣ ನಿನ್ಗೆ ಅದೊಂದು ವೀಕ್ನೆಸ್ ಎಲ್ಲ ಹೇಳ್ಬಿಡ್ಬೇಕು. ಅಲ್ಲ, ಟೈಮು ಹೇಳೋ ಟೈಮಲ್ಲಿ ಹೇಳ್ಬಿಡ್ಬೇಕು. ಅದೇ ನಾವ್ ಎಷ್ಟೇ ಜಗಳ ಆಡಿದ್ರು ಬೆಳಿಗ್ಗೆ ಆದ್ಮೇಲೆ ಮಾತಾಡ್ತೀವಿ. ಅಷ್ಟು ಜಗಳಾಡಿದ್ ವೇಸ್ಟ್ ಅಲ್ಲ. ಇವಾಗ ಯಾರಿಗೊಬ್ರು ಫೋನ್ ಮಾಡ್ಬಿಟ್ಟಿದ್ದಾನೆ, 1 hour ಫೋನ್ ಮಾಡ್ಬಿಟ್ಟು ಅಕ್ಕ ಮನೆಗೆ ಬರ್ತಾ ಇದ್ದೀರಾ ಅಂತೀಯ, ಅವಾಗ ಹೆಂಗಾಗ್ಬೇಕು ನಮ್ಗೆ? ಯಾರಿಗಕ್ಕ? ಯಾರಿಗೇ ಆಗ್ಲಿ ಫೋನ್ ಮಾಡಿದಾಗ ಅವಾಗ ನಮ್ಮ ಅಕ್ಕನಿಗೆ ಅವ್ರಿಗೆ ಫೋನ್ ಮಾಡ್ತೀಯ, 1 hour ಮಾತಾಡ್ತೀಯ. ಮಾತಾಡಾದ್ಮೇಲೆ ಅಕ್ಕ ಮನೆಗೆ ಬರ್ತಾ ಇದ್ದೀರಾ ಅಕ್ಕ ಅಂದ್ರೆ ಬರ್ತಾ ಅದು ಮುಗ್ದೋಗಿರೋ ವಿಷಯ. ಇವಾಗೆಲ್ಲ ಅದ್ ಮಾತಾಡೋದೇ ಇಲ್ಲ. ಅದನ್ನ ಅಹಂ ಅನ್ನೋದು ನನಗಿಲ್ಲ. ನನ್ನ ಪ್ರಕಾರ ನನಗೆ ನಿಮ್ಮ ಅಹಂ ಇದೆ ಅಂತಾನೆ ಗೊತ್ತು. ಆಯ್ತು, ಹಂಗೆ ಅನ್ಕೊಳಮ್ಮ. ಓಕೆ, ನಿಮ್ಮ ಪ್ರಶ್ನೆ ಸರ್. ಸ್ಟ್ರೈಟ್ ಫಾರ್ವರ್ಡ್. ನಾನು ಯಾರಿಗೆ ಆಗಿ ಸಡನ್ ಆಗಿ ಬೈದ್ಬಿಡ್ತೀಯ, ಏನು ವಿಷಯ ಅಂತ ಕೇಳಲ್ಲ. ಇನ್ನೊಂದಕ್ಕೆ ಏನು ಮಾಡ್ತೀಯಾ, ನೀನು ಏನೋ ಮಾತಾಡಿರ್ತೀಯ, ಅವ್ರು ಏನೋ ಬಂದು ಹಿಂಗೆ ಅಂದ್ರು ರೀ ಅಂತೀಯ, ನಾನು ಟೆನ್ಷನ್ ನಡೀರಿ ಬರಲ್ವಾ ಅಂತೀಯ. ಅವಾಗ ನಾನು ಬರಲೇಬೇಕಾಗುತ್ತೆ. ಬಂದೋಗಿದ ತಕ್ಷಣ ಡೈರೆಕ್ಟಾಗಿ ಕೇಳ್ಬಿಡ್ತೀಯ ಅವ್ರನ್ನ, ನೀವು ಹಂಗೆ ಹೇಳಿದ್ರಂತೆ. ನೆಕ್ಸ್ಟ್ ಅವ್ರು ನಮ್ಗೆ ಯಾರು ಕಿತ್ಲಾಡೋದು 5 ನಿಮಿಷ 10 ನಿಮಿಷ ಅದನ್ನ ತಿರ್ಗಾ ಫೇಸ್ ಮಾಡೋದು ತುಂಬ ಕಷ್ಟ. ತಿರ್ಗಾ ನೀನೇ ಬಂದು ನನಗೆ ಹೇಳ್ತೀಯ, ಏನ್ರಿ ನಾನು ಓದೆ ಬೈದೆ ಮಾಡಿದೆ ಆದ್ಮೇಲೆ 2 ದಿನ ಆದ್ಮೇಲೆ ಮಾತಾಡ್ಬೋದಲ್ರಿ ಅಂತ. ನಾನು ಅದೇ ಹೇಳ್ದೆ, ಎಲ್ಲರೂ ಒಂದೇ ಥರ ಇರಲ್ಲ. ಅದು ಯಾಕೆ ಅಂದ್ರೆ ಅವರು ಹೇಳಿರ್ತಾರೆ, ನಾನು ಚಾನ್ಸ್ ಕೊಟ್ಟಿರ್ತೀನಿ, ಅವ್ರು ಎಷ್ಟೋ ಸತಿ ಅಂದಿರ್ತಾರೆ ಅದನ್ನ ಬಿಡು, ಅದನ್ನ ದೊಡ್ಡದು ಮಾಡಬಾರ್ದು ಅನ್ನೋದೇ ಇರುತ್ತೆ. ಅವರು ನನಗಂದ್ರೆ ನಾನು ಏನೂ ಅನ್ಕೊಳಲ್ಲ. ಅದನ್ನ ನನಗೆ, ನನ್ನ ಮಕ್ಕಳಿಗೆ, ನಿಮಗೆ ಹೇಳಿದ್ರು ಅಂದ್ರೆ ನಾನು ಸಹಿಸಲ್ಲ. ಎಸ್, ಮಾಲ್ತಿ ಮೇಡಮ್, ನಿಮ್ಮ ಪ್ರಶ್ನೆ. ಮದುವೆಯಾಗಿ ಇವತ್ತು 15-16 ವರ್ಷ ಆಗೋಗಿತ್ತು. 16 ಇಲ್ಲ, ಒಂದು 20 ವರ್ಷನೇ ಆಗೋಗಿತ್ತು. ಆ ಟೈಮಲ್ಲಿ ಇವರಿಗೆ ಸಡನ್ ಆಗಿ ಒಂದು ಫೋನಲ್ಲಿ ಒಂದು ಫೋಟೋ ನೋಡಿದೆ ನಾನು. ಅದನ್ನ ನಿಮಗೆ ಕೇಳಿದೆ ಕೂಡ, ಏನಿದು ಫೋಟೋ ಅಂತ. ಅವಾಗ ಕೇಳ್ದ, ನೀವು ಸರಿಯಾಗಿ ಆನ್ಸರ್ ನಾನು ಉತ್ತರ ಕೊಡ್ತಾ ಇದ್ದೀನಿ, ಎಲ್ಲರ ಮುಂದೆನೇ ಹೇಳ್ತಾ ಇದ್ದೀನಲ್ಲ. ಫಸ್ಟ್ ಆಫ್ ಆಲ್ ನಾನು ನಿಜ ಹೇಳ್ಬೇಕಂದ್ರೆ, ನನ್ನ ಮದುವೆ ಹಿಂದಿನ ದಿವಸ ಕೂಡ ನಿಂಗೆ ಹೇಳ್ಬಿಟ್ಟೆ, ನನ್ನ ಲೈಫ್ ಹಿಂಗಿದೆ. ಹಿಂದಿನ ದಿವಸ ಹೇಳಿಲ್ಲ, ಮದುವೆ ಫಸ್ಟ್ ನೈಟ್ ಆದ್ಮೇಲೆ ಹೇಳಿದ್ರಿ. ಆಯ್ತು ಇಲ್ಲ, ಆಕ್ಚುಲಿ ಹಿಂದಿನ ದಿವಸ ಹೇಳಿದ್ದು. ಈಗ ಇಲ್ಲ ಸರ್, ಇಷ್ಟೇ ಸರ್ ಆಗಿದ್ದು. ಅವತ್ತು ಸುಮಾರು ವರ್ಷ ಬಿಟ್ಬಿಟ್ಟಿದ್ದೆ ಸರ್. ಮದುವೆ ಆದ್ಮೇಲಂತೂ ಬೇರೆ ನೋಡಿರ್ಲಿಲ್ಲ, ನಾವು ಪ್ರಾಂಪ್ಟ್ ಆಗಿದ್ವಿ. ಅವಾಗೆಲ್ಲ ಆಗಿತ್ತು, ಎಲ್ಲ ಹೋಯ್ತು. ಅದಾದ್ಮೇಲೆ ಫ್ರೆಂಡ್ ಒಂದ್ಸರಿ ಸಿಕ್ಕಿದ್ರು ನಂಗೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಬಿಟ್ಟಿದ್ದಾನೆ. ಅವ್ರು ಏನ್ ಅನ್ಕೊಂಡಿದ್ರು ಅಂದ್ರೆ, ಅವ್ನು ತುಂಬಾ ಗ್ಯಾಪ್ ಇತ್ತು ಅವಾಗ. ಅಂದ್ರೆ ಕಾಲೇಜ್ ಡೇಸಲ್ಲೂ ಸುಮಾರು ಜನ ಫ್ರೆಂಡ್ಸು ನಂಗೆ ಲಾಂಗ್ ಗ್ಯಾಪ್ ಆದ್ಮೇಲೆ ಆ ಹುಡುಗಿನೇ ಮದುವೆ ಆಗಿದೆ ಅಂತಾನೆ ಅನ್ಕೊಂಡಿದ್ರು ನಂಗೆ, ಸುಮಾರು ಜನ ಕೇಳೋರು ಕೂಡ. ಸೊ